शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गजाननं भूतगणादिसेवितं कपित्तजम्बूफलसारभक्षितं उमासुतं शोकविनाशकारणं नमामि विघ्नेश्वर पादपङ्कजं। नमामि विघ्नेश्वर पादपङ्कजं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। गजवदना बेडुवे देवा, गजवदना बेडुवे देवा, त्रिजगವಂದಿತನೇ ಸುಜನರ ಪೊರೆವನೆ, ತ್ರಿಜಗವಂದಿತನೇ ಸುಜನರ ಪೊರೆವನೆ, ಗಜವದನ ಬೇಡುವೆ। ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ, ಮೋದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ, ಸಾಧುವಂದಿತನೆ ಆದರದಿಂದಲಿ, ಸಾಧುವಂದಿತನೆ ಆದರದಿಂದಲಿ, ಗಜವದನ ಬೇಡುವೆ। ತ್ರಿಜಗವಂದಿತನೇ ಸುಜನರ ಪೊರೆವನೆ, ಗಜವದನ ಬೇಡುವೆ। ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರುತವು ಮನದಲ್ಲಿ ಸ್ಮರಿಸುವಂತೆ ಮಾಡೋ ದೇವಾ, ತ್ರಿಜಗವಂದಿತನೇ ಸುಜನರ ಪೊರೆವನೆ, ಗಜವದನ ಬೇಡುವೆ। ಶ್ರೀಮದ್ ರಮಾರಮಣ ಗೋವಿಂದ ಹರ ನಮ ಪಾರ್ವತೀಪತೆ। ಕೀರ್ತನಾರಂಭ ಕಾಲದಲ್ಲಿ ಸಕಲ ಯಾವ ಮಾನವ ರಾಶಿಗಳಲ್ಲಿ ಈ ಗ್ರಹ ದೇವತೆಗಳು ಪ್ರವೇಶ ಮಾಡಿ ಅವರ ಯಾವ ಪಾಪ ಪುಣ್ಯಕ್ಕನುಸಾರವಾಗಿ ಫಲಾಫಲಗಳನ್ನು ಕೊಡ್ತಕ್ಕಂಥದ್ದು ಈ ನವಗ್ರಹಾದಿ ದೇವತೆಗಳ ಕರ್ತವ್ಯ. ಮನುಷ್ಯನಿಗೆ ಸುಖ ದುಃಖ, ಆರೋಗ್ಯ ಅನಾರೋಗ್ಯ, ಕಷ್ಟ ನಷ್ಟ, ಮಾನ ಅವಮಾನ, ಕೀರ್ತಿ ಅಪಕೀರ್ತಿ, ಸನ್ಮಾನ ಬಹುಮಾನ, ಮಕ್ಕಳ ಭಾಗ್ಯ ಸಂತಾನ ವಿಹೀನ, ವಿದ್ಯೆ ಅವಿದ್ಯೆ, ಐಶ್ವರ್ಯ ಸಂಪತ್ತು, ಸಿರಿತನ ಬಡತನ ಇತ್ಯಾದಿಗಳನ್ನು ಕೊಡ್ತಕ್ಕಂಥವರೇ ಈ ಗ್ರಹದೇವತೆಗಳು. ಮನುಷ್ಯ ತಾಯಿ ಗರ್ಭದಿಂದ ಭೂಪತನವಾದ ಮೇಲೆ ಬಾಲಗ್ರಹ ರೂಪದಲ್ಲಿ ಈ ಗ್ರಹಗಳು ಕಾಡಿ ಅವನ ಯಾವ ಅಂತ್ಯಕಾಲದವರೆಗೂ ಕೂಡ ಈ ಗ್ರಹದೇವತೆಗಳು ಅವರನ್ನು ಎಡೆಬಿಡದೆ ಮಾನವರನ್ನ ತಾವು ಕಾಪಾಡ್ತಾ ಇರ್ತಾರೆ. ಆದ್ದರಿಂದ ಇಂಥ ನವಗ್ರಹಾದಿ ದೇವತೆಗಳ ವಿಚಾರವನ್ನು ಕುರಿತು ಕೆಲವು ಕಾಲ ಆ ಗ್ರಹದೇವತೆಗಳ ಕಥೆಯನ್ನು ಕೇಳಿ ನಾವೆಲ್ಲರೂ ನವಗ್ರಹಾದಿ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ ಕಥಾಶ್ರವಣ ಮಾಡೋ, ಹರಿ ಕಥಾಶ್ರವಣ ಮಾಡೋ, ಶಿವ ಕಥಾಶ್ರವಣ ಮಾಡೋ, ಹರಿ ಕಥಾಶ್ರವಣ ಮಾಡೋ, ಮಾಡೋ ಮಾಡೋ ಕಥಾ, ಹರಿ ಕಥಾ ಶಿವ ಕಥಾ ಶ್ರವಣ ಮಾಡೋ, ಹರಿ ಕಥಾ ಶ್ರವಣ ಶಿವ ಕಥಾ ಶ್ರವಣ, ಹರಿ ಕಥಾ ಶ್ರವಣ ಮಾಡೋ ಮಾಡೋ. ನವಗ್ರಹಗಳು ಅಂದರೆ 9 ಗ್ರಹ. ಆ ನವಗ್ರಹಗಳ ಹೆಸರನ್ನ ಈ ರೀತಿ ಹಿರಿಯರು ವರ್ಣನೆ ಮಾಡ್ತಾರೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಬೇಶ್ಚ ರಾಹುವೇ ಕೇತವೇ ನಮಃ. ಮೊದಲನೇ ಗ್ರಹ ಸೂರ್ಯ. ಸೂರ್ಯನನ್ನ ರವಿ, ಭಾನು,
ಆದಿತ್ಯ, ಅರುಣ ಇತ್ಯಾದಿಯಾಗಿ ಸೂರ್ಯದೇವರನ್ನು ಕರೀತಾರೆ. ಸಕಲ ಯಾವ ಗ್ರಹಗಳಿಗೆ ಅರಸನಾಗಿರ್ತಕ್ಕಂಥವನೇ ಸೂರ್ಯನಾರಾಯಣ. ವೇದದಲ್ಲಿ ಹೇಳ್ತಾರೆ, ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ವಿತಿಂ ತಮೋಗ್ನಂ ಸರ್ವಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯನ ತಂದೆ ನವಬ್ರಹ್ಮರಲ್ಲಿ ಒಬ್ಬನಾದ ಕಶ್ಯಪ ಬ್ರಹ್ಮ, ತಾಯಿ ಅದಿತಿ, ಹೆಂಡತಿ ಸೌಜ್ಞಾದೇವಿ ಛಾಯಾದೇವಿ. ಸೌಜ್ಞಾದೇವಿ ಗರ್ಭದಲ್ಲಿ ಯಮ, ಮನು, ಯಮುನೆ. ಛಾಯಾದೇವಿ ಗರ್ಭದಲ್ಲಿ ಸಾವರ್ಣ, ಶನಿಶ್ಚರ ಅಂತ. ಭಗವಂತನಾದ ಸೂರ್ಯನಾರಾಯಣನಿಗೆ 5 ಜನ ಮಕ್ಕಳು. ಸಿಂಹರಾಶಿಗೆ ಒಡೆಯ, ಕಾಶ್ಯಪ ಗೋತ್ರ, ಏಕಚಕ್ರ ರಥವಾಹಕ. ಈ ಯಾವ ರಥಕ್ಕೆ 7 ಅಶ್ವಗಳು, ನವಧಾನ್ಯದಲ್ಲಿ ಗೋಧಿ, ನವರತ್ನದಲ್ಲಿ ಕೆಂಪು. ಕೆಂಪು ವಸ್ತ್ರ ಭಗವಂತನಾದ ಸೂರ್ಯನಿಗೆ ಬಹು ಪ್ರೀತಿಯಾದದ್ದು. ಭಗವಂತನಾದ ಸೂರ್ಯನಾರಾಯಣ ಬಿಳಿ ಎಕ್ಕದ ಗಿಡದಲ್ಲಿ ತಾನು ವಾಸವಾಗಿರ್ತಾನೆ. ಚತುರ್ಭುಜಗಳಿಂದ ಕೂಡಿದ ಸೂರ್ಯನಿಗೆ ಚಕ್ರ, ಕಮಲ. ಆ ಕಮಲಪೀಠದಲ್ಲಿ ವಿರಾಜಮಾನನಾಗಿರ್ತಕ್ಕಂಥವನೇ ಸೂರ್ಯನಾರಾಯಣ. ಸೂರ್ಯನಿಲ್ಲ ಅಂದರೆ ಜಗತ್ತಿಗೆ ಬೆಳಕಿಲ್ಲ. ಅವನಿಲ್ಲದೆ ವಿಜ್ಞಾನವಿಲ್ಲ. ಅವನಿಲ್ಲದೆ ಜಪತಪಾದಿಗಳು ನಡೆಯುವಂತಿಲ್ಲ. ಅವನೇ ಯಾವ ತ್ರಿಮೂರ್ತಿಗಳ ಸ್ವರೂಪನಾಗಿ ಮನುಷ್ಯರು ಮಾಡತಕ್ಕಂಥ ಎಲ್ಲ ಕರ್ಮಕ್ಕೂ ಸಾಕ್ಷ್ಯಭೂತನಾಗಿ ಆ ಪರಮಾತ್ಮ ತಾನು ನಿಂತು ನೋಡುತ್ತಿದ್ದಾನಾದ ಕಾರಣ ಸೂರ್ಯನ ಯಾವ ರಶ್ಮಿಯಿಂದಲೇ ಧಾನ್ಯಗಳ ಸಮೃದ್ಧಿ. ಸೂರ್ಯನಾರಾಯಣ ರೋಗರಹಿತನು. ಮನುಷ್ಯನಿಗೆ ರೋಗವನ್ನು ಉಲ್ಬಣ ಮಾಡದಂತೆ ತಡೆಯತಕ್ಕಂಥವನು, ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯನಾರಾಯಣ. ಸೂರ್ಯ ಇರುವ ತನಕ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಯಾವ ಆ ಕ್ರಿಮಿಗಳು ಆ ಕಾರ್ಯವನ್ನು ಮಾಡದೆ ಸ್ಥಗಿತಗೊಂಡು ಸಂಧ್ಯಾಕಾಲವಾದ ಮೇಲೆ ಆ ಕ್ರಿಮಿಗಳಿಗೆ ಚೈತನ್ಯ ಬಂದು ಮನುಷ್ಯನನ್ನು ಕಾಡ್ತಾವೆ. ಆದ್ದರಿಂದ ಮನುಷ್ಯನಲ್ಲಿರಬೇಕಾದ ಆ ರೋಗವನ್ನು ಪರಿಹಾರ ಮಾಡತಕ್ಕಂಥವನು ಸೂರ್ಯನಾರಾಯಣನಾದ್ರಿಂದ ಇಂತಹ ಸೂರ್ಯದೇವ ಯಾರ್ಯಾರಿಗೆ ಏನೇನು ಫಲಾಫಲಗಳನ್ನು ಕೊಟ್ಟಿದ್ದಾನೆ ಅಂದರೆ, ಯಾವ ಸತ್ರಾಜಿತ ಮಹಾರಾಜ, ಮಧುರಾ ನಗರದ ಅರಸ ಸತ್ರಾಜಿತ ಮಹಾರಾಜ ಕೃಷ್ಣಬಲರಾಮಾದಿಗಳಿಗಿಂತಲೂ ಕೂಡ ಮಿಗಿಲಾದ ಐಶ್ವರ್ಯವನ್ನು ಪಡೆಯಬೇಕು ಅಂತ ಹೇಳಿ ಬಹು ಹಂಬಲದಿಂದ ಇರುವಾಗ ಬ್ರಹ್ಮಮಾನಸ ಪುತ್ರರಾದ ನಾರದರು ಮಹತೀ ಎಂಬ ವೀಣೆಯನ್ನು ಹಿಡಿದು ದೇವಗಾನ ಮಾಡ್ತಾ ಬರ್ತಾ ಇದ್ದಾರೆ. ನೀನೇ ನನ್ನ ಪ್ರಾಣ ರಮಾರಮಣ, ನೀನೇ ನನ್ನ ಪ್ರಾಣ ರಮಾರಮಣ, ದೇವ ನಿನ್ನ ಧ್ಯಾನ ದೇವಾಮೃತ ಪಾನ, ದೇವ ನಿನ್ನ ಧ್ಯಾನ ದೇವಾಮೃತ ಪಾನ, ನೀನೇ ನನ್ನ ಪ್ರಾಣ ರಮಾರಮಣ. ಹಾಡುತ್ತ ಹಾಡುತ್ತ ಹಾಡುತ್ತಲಿರುವೆ ಹಾಡುತ್ತ ಹಾಡುತ್ತ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀ ಕೊಡುತ್ತಿರುವೆ. ಹಾಡುತ್ತ ಹಾಡುತ್ತ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀ ಕೊಡುತ್ತಿರುವೆ. ಏನೇ ಬರಲಿ ನಿನ್ನಯವರವೇ, ನಿನ್ನಯ ಪ್ರಾಣವೇ ಲೋಕ ಕಲ್ಯಾಣವೇ, ಕಲ್ಯಾಣವೇ ಕಲ್ಯಾಣವೇ. ನೀನೇ ನನ್ನ ಪ್ರಾಣ ರಮಾರಮಣ, ದೇವ ನಿನ್ನ ಧ್ಯಾನ ದೇವಾಮೃತ ಪಾನ, ದೇವ ನಿನ್ನ ಧ್ಯಾನ ದೇವಾಮೃತ ಪಾನ, ನೀನೆ ನನ್ನ ಪ್ರಾಣ ರಮಾರಮಣ. ರಮಣ ರಮಣ ರಮಣ. ನಾರಾಯಣ ನಾರಾಯಣ ಹರಿನಾರಾಯಣ ನಾರಾಯಣ. ಓಂ ನಮೋ ನಾರಾಯಣ. ಬ್ರಹ್ಮಮುನೀಂದ್ರನಾದ ನಾರದನ ಆಗಮನವನ್ನು ಕಂಡು
ಸತ್ರಾಜಿತ ಮಹಾರಾಜ ನಾರದರಲ್ಲಿ ಕೇಳ್ತಾನೆ, ಬ್ರಹ್ಮಮುನೀಂದ್ರ, ಈ ಯಾವ ಕೃಷ್ಣ ಬಲರಾಮಾದಿಗಳಿಗಿಂತಲೂ ಕೂಡ ಸಕಲೈಶ್ವರ್ಯ ಸಂಪದ್ಭರಿತನಾಗಬೇಕಾದ ಕಾರಣ ಇದಕ್ಕೇನಾದರೂ ಮಾರ್ಗವಿದೆಯೇ? ಅಯ್ಯ, ಜಗತ್ತಿಗೆ ಆಧಾರ ಸ್ವರೂಪನಾಗಿ ಎಲ್ಲರ ಕರ್ಮಸಾಕ್ಷಿಯಾಗಿರ್ತಕ್ಕಂಥ ಆ ಸೂರ್ಯದೇವನನ್ನು ನೀನು ತಪವನ್ನು ಮಾಡಿ ಮೆಚ್ಚಿಸಿದರೆ ಸೂರ್ಯಾನುಗ್ರಹದಿಂದ ನೀನು ಯಕ್ಷಲೋಕಕ್ಕೆ ಒಡೆಯನಾದ ಕುಬೇರನಿಗಿಂತಲೂ ಅತಿ ಸಂಪನ್ನವನ್ನು ಪಡೀತೀಯ ಅಂತ ಹೇಳಿ ಬ್ರಹ್ಮಮುನೀಂದ್ರರಾದ ನಾರದರು ಯಾವ ಸತ್ರಾಜಿತ ಮಹಾರಾಜನಿಗೆ ಸೂರ್ಯದೇವನ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಸತ್ರಾಜಿತ ಮಹಾರಾಜ ತಾನು ಸೂರ್ಯದೇವನನ್ನು ಕುರಿತು ತಪಸ್ಸು ಮಾಡಲು ಸಮುದ್ರ ತೀರದಲ್ಲಿ ತಾನು ಕೂತು ತಪವನ್ನು ಮಾಡುತ್ತಿರ್ತಾನೆ. ಆಗ ಇವನ ತಪಸ್ಸಿಗೆ ಮೆಚ್ಚಿ ಭಗವಂತನಾದ ಸೂರ್ಯನಾರಾಯಣ ಪ್ರತ್ಯಕ್ಷನಾಗ್ತಾನೆ. ಶ್ರೀಹರಿಹರ ಬ್ರಹ್ಮರೂಪ ಪರಿಪಾಲಿಸು ಲೋಕದೀಪ, ಲೋಕಾಲೋಕ ಪ್ರಕಾಶಕ, ಸಕಲ ಗ್ರಹಕ್ಕೆ ಅಧಿನಾಯಕ, ಏಕಚಕ್ರರಥವಾಹಕ, ವಿಶ್ವಮೂರ್ತೆ ವಿಶ್ವವ್ಯಾಪಕ, ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಆದಿತ್ಯದೇವಾಯ ನಮಃ. ಓಂ ರವಿಯೇ ನಮಃ. ಸತ್ರಾಜಿತನ ಘೋರವಾದ ತಪಸ್ಸನ್ನು ಕಂಡು ಭಗವಂತನಾದ ಸೂರ್ಯನಾರಾಯಣ ಥಟ್ಟನೆ ಪ್ರತ್ಯಕ್ಷನಾಗಿ, ಸತ್ರಾಜಿತ ಮಹಾರಾಜ, ಏನು ಬೇಕು ನಿನಗೆ ವರದಾನ? ದೇವದೇವ, ಈ ಜಗತ್ತಿನಲ್ಲಿ ಸಕಲೈಶ್ವರ್ಯ ಸಂಪದ್ಭರಿತನಾಗಬೇಕು ಎಂಬುದೇ ನನ್ನ ಕೋರಿಕೆ. ಧನ್ಯ ಧನ್ಯ. ಹಾಗಾದರೆ ನನ್ನ ಕೊರಳಲ್ಲಿರುವ ಈ ಶಮಂತಕ ಮಣಿಯನ್ನು ನಿನಗೆ ಕೊಡ್ತೇನೆ. ಆ ಮಣಿಯನ್ನು ಶುಚಿಯಾದ ಸ್ಥಳದಲ್ಲಿಟ್ಟು ನಿತ್ಯ ಪೂಜೆ ಮಾಡಿದರೆ 1 ದಿನಕ್ಕೆ 8 ಮಣದ ಬಂಗಾರವನ್ನು ಕೊಡುತ್ತೆ. ಆ ಮಣಿಯು ಮೈಲಿಗೆಯಾದರೆ ಅದರಿಂದ ಮರಣಪ್ರಾಪ್ತಿಯಾಗುತ್ತೆ. ಎಚ್ಚರ ಎಚ್ಚರ ಅಂತ ಹೇಳಿ ಸೂರ್ಯದೇವರು ಸತ್ರಾಜಿತ ಮಹಾರಾಜನಿಗೆ ಶಮಂತಕ ಮಣಿಯನ್ನು ಕೊಟ್ಟರು. ಸೂರ್ಯದೇವರು ಒಂದೊಂದು ಜಗತ್ತಿಗೆ ಉಪಕಾರ ಮಾಡಿದವರು. ಸೂರ್ಯನಾರಾಯಣ ಪಾಂಡವರು ತಾವು ಕಾನನದಲ್ಲಿ ಅಲೆಯುವಾಗ 3,000 ಜನ ಬ್ರಾಹ್ಮಣೋತ್ತಮರು ಯಾವ ಪಾಂಡವರನ್ನು ಅವಲಂಬಿಸಿ ಬರ್ತಾರೆ. ಧರ್ಮರಾಯನಿಗೆ ಚಿಂತೆ, ಇವರೆಲ್ಲರಿಗೂ ನಾನು ಎಲ್ಲಿ ಭೋಜನವನ್ನಿಡಲಿ, ಯಾರು ನನ್ನ ರಕ್ಷಣೆ ಮಾಡುವರು, ಇದಕ್ಕೆ ದಾರಿ ಉಪಾಯವಿಲ್ಲವೇ ಅಂತ ಹೇಳಿ ಆಗ ಧೌಮ್ಯ ಮಹರ್ಷಿಗಳು ಅಂದರೆ ಪಾಂಡವರ ಗುರುಗಳಾಗಿರ್ತಕ್ಕಂಥ ಧೌಮ್ಯರನ್ನು ಆ ಯಾವ ಧರ್ಮರಾಯ ಪ್ರಾರ್ಥನೆ ಮಾಡ್ತಾನೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರವೇ ನಮಃ. ಶ್ರೀ ಗುರವೇ ನಮಃ. ಶ್ರೀ ಗುರವೇ ನಮಃ. ಧೌಮ್ಯರು ತಾವು ಪ್ರಸನ್ನವದನರಾಗಿ, ಧರ್ಮರಾಯ, ಆದಿತ್ಯ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೇನೆ, ಆತನನ್ನು ಕುರಿತು ಧ್ಯಾನ ಮಾಡು ಅಂತ ಹೇಳಿ ಧೌಮ್ಯರು ಧರ್ಮರಾಯನಿಗೆ ಆದಿತ್ಯ ಮಂತ್ರವನ್ನು ಉಪದೇಶ ಮಾಡಿದಾಗ ನಿಷ್ಠಾವಂತನಾದ ಧರ್ಮರಾಯ ಏಕಾಗ್ರತೆಯಿಂದ ಯಾವ ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಸೂರ್ಯದೇವರು ಪ್ರಸನ್ನರಾಗ್ತಾರೆ. ಧರ್ಮ, ನಿನ್ನ ಯಾವ ಮನದ ಇಷ್ಟಾರ್ಥವನ್ನು ನಾನು ಬಲ್ಲೆ. ಬ್ರಾಹ್ಮಣರ ಋಷಿಮುನಿಗಳ ಸೇವೆಯೇ ನಿನ್ನ ಮಹತ್ತರವಾದ ಗುರಿಯಾದ ಕಾರಣ ಇಗೋ ಈ ಅಕ್ಷಯ ಪಾತ್ರೆಯನ್ನು ನಾನು ನಿನಗೆ ಅನುಗ್ರಹ ಮಾಡುತ್ತಿದ್ದೇನೆ. ಎಲ್ಲರ ಭೋಜನವಾದ ನಂತರ ನಿಮ್ಮೈವರ ಪತ್ನಿಯಾದ ದ್ರೌಪದಾದೇವಿ ಈ ಯಾವ ಅಕ್ಷಯ ಪಾತ್ರೆಯಲ್ಲಿ ಊಟ ಮಾಡಬೇಕು. ಮತ್ತೆ ಇದು ಸೂರ್ಯೋದಯವಾದ ಮೇಲೆ ಇದರಲ್ಲಿ ಅಕ್ಷಯ ಸಮೃದ್ಧಿಯಾಗತ್ತೆ, ಎಚ್ಚರ ಅಂತ ಹೇಳಿ ಯಾವ ಸೂರ್ಯದೇವರು ಧರ್ಮರಾಯನಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟರು. ಹೀಗೆ ಲೋಕೋಪಕಾರಿಯಾದ ಯಾವ ಸೂರ್ಯನಾರಾಯಣ, ಅವನ ವಂಶದಲ್ಲಿ ಅವತಾರ ಮಾಡಿದವರೇ ಶ್ರೀರಾಮಚಂದ್ರ, ನಳ, ಮಾಂಧಾತ, ಪುರೂರವಾದಿಗಳು ಇತ್ಯಾದಿಯಾಗಿ ಸೂರ್ಯವಂಶದಲ್ಲಿ ಹುಟ್ಟಿ ರಾಜಾರಾಮನಾಗಿರ್ತಕ್ಕಂಥ ಶ್ರೀರಾಮ ತಾನು ಅವತಾರ ಮಾಡಿ ವಾಲ್ಮೀಕಿ ಮಹರ್ಷಿಗಳಿಂದ ಸಂಪೂರ್ಣ ರಾಮಾಯಣವನ್ನು ತಾನು ವಿರಚಿತ ಮಾಡಿ ಜಗದ್ವಿಖ್ಯಾತವಾದದ್ದು. ಅಂಥ ಸೂರ್ಯದೇವನ ಕಾಂತಿದಾಯಕ
ಸೂರ್ಯನಾರಾಯಣನನ್ನ ಯಾರು ಉಷಕ್ಕಾಲದಲ್ಲಿ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಾರೋ ದೇಹದಲ್ಲಿ ಕಾಂತಿ, ಮುಖದಲ್ಲಿ ಯಾವ ತೇಜಸ್ಸು ಪ್ರಾಪ್ತಿಯಾಗಿ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ಅವನು ಸೂರ್ಯನಾರಾಯಣ ಎಂಬುದಾಗಿ ಮೊದಲನೇ ಗ್ರಹವಾದ ಸೂರ್ಯದೇವನ ವಿಚಾರವನ್ನು ಹೇಳಿ ಎರಡನೇ ಗ್ರಹವಾದ ಚಂದ್ರನ ವಿಚಾರ ಕುರಿತು ವಿಮರ್ಶೆ ಮಾಡೋಣ. ದದಿಶಂಕ ತುಷಾರಂಭಂ ಕ್ಷೀರೋದಾರ್ಣವಂ ಸಂಭವಂ ನಮಾಮಿ ಶಶೀನಂ ಸೋಮಂ ಶಂಭೋರ್ಮಕುಟಭೂಷಣಂ. ಚಂದ್ರನ ತಂದೆ ಅತ್ರಿ ಮುನೀಂದ್ರ, ತಾಯಿ ಅನಸೂಯಾದೇವಿ. ಒಂದು ಕಡೆ ಹೇಳ್ತಾರೆ, ಕ್ಷೀರ ಸಮುದ್ರ ಮಥನ ಮಾಡುವಾಗ ಕ್ಷೀರ ಸಮುದ್ರದಲ್ಲಿ ಉತ್ಪನ್ನನಾದವನು ಚಂದ್ರ ಅಂತಲೂ ಹೇಳ್ತಾರೆ. ಚಂದ್ರನ ಗೋತ್ರ ಆತ್ರೇಯಸ್ಯ ಗೋತ್ರ, ರಾಶಿ ಕರ್ಕಾಟಕ. ಯಾವ ಚಂದ್ರನ ರಥಕ್ಕೆ ಜಿಂಕೆ ಅಥವಾ 10 ಕುದುರೆಗಳು ಅಂತ ಹೇಳ್ತಾರೆ. ಚಂದ್ರನಿಗೆ ಹೆಂಡತಿಯರು 27 ಜನ. ಈ 27 ಜನರು ಯಾರು ಅಂದರೆ ದಕ್ಷಪುತ್ರಿಯರು. ಆ 27 ಜನರು ತಾರಾಲೋಕಾದೀಶ್ವರ ಅಂತ ಚಂದ್ರನಿಗೆ ಮತ್ತೊಂದು ಹೆಸರು. ರೋಹಿಣಿ, ಕೃತ್ತಿಕ, ಮೃಗಾಶಿರ, ಭರಣಿ, ಆರಿದ್ರ ಇತ್ಯಾದಿಯಾಗಿ ಯಾವ ನಕ್ಷತ್ರಗಳು ಏನಿದೆ ಆ ನಕ್ಷತ್ರಗಳಿಗೆ ಒಡೆಯನಾಗಿರ್ತಕ್ಕಂಥವನೇ ಚಂದ್ರ. ಈ ಚಂದ್ರ ತಾನು 26 ಜನ ಹೆಂಡತಿಯರನ್ನು ಕಡೆಗಾಣಿಸಿ ರೋಹಿಣಿಯ ಯಾವ ಗ್ರಹದಲ್ಲೇ ತಾನು ಕಾಲಯಾಪನೆ ಮಾಡುವಾಗ ಈ 26 ಜನ ಹೆಣ್ಣು ಮಕ್ಕಳು ತಮ್ಮ ತಂದೆಯಾಗಿರ್ತಕ್ಕಂಥ ದಕ್ಷನ ಯಾವ ಲೋಕಕ್ಕೆ ಬಂದು ಅಪ್ಪ ಅಪ್ಪ ಅಪ್ಪ. ದಕ್ಷ ನೋಡ್ತಾನೆ, ಏಕಕಾಲದಲ್ಲಿ ತನ್ನ ಪುತ್ರಿಯರೆಲ್ಲರೂ ಬಂದಿರುವುದನ್ನು ಕಂಡು, ಮಕ್ಕಳೇ ಏನಾಯಿತಮ್ಮ, ಏನಾಯಿತು ನಿಮಗೆ? ಅಪ್ಪ, ಎಲ್ಲರನ್ನು ಸರಿಸಮಾನವಾಗಿ ಕಾಣಬೇಕೆಂಬುದಾಗಿ ನೀನು ಯಾವ ನಮ್ಮ ಪತಿಯಾದ ಚಂದ್ರನಿಗೆ ಕನ್ಯಾದಾನ ಮಾಡಿದರೆ ನಮ್ಮನ್ನೆಲ್ಲ ಬಿಟ್ಟು ಆ ರೋಹಿಣಿಯ ಮನೆಯಲ್ಲೇ ಅಂತಃಪುರದಲ್ಲಿ ಕಾಲಹರಣ ಮಾಡಿ ನಮಗೆ ಯಾವ ಸುಖವನ್ನು ಕೊಡದೆ ಹೀಗೆ ಮಾಡಿದ್ದಾನೆ. ಚಂದ್ರ ಅಂತ ಹೇಳಿ ದಕ್ಷ ಬ್ರಹ್ಮ ಹೆಣ್ಣು ಮಕ್ಕಳ ಮಾತನ್ನು ಕೇಳಿ ಚಂದ್ರ ಲೋಕಕ್ಕೆ ಭರ್ರನೆ ಬರ್ತಿದ್ದಾನೆ. ಎಲಾ ಜಾಮಾತ, ನನ್ನ ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಬೇಕು ಎಂಬುದಾಗಿ ನಾನು ನಿನಗೆ ಕೊಟ್ಟು ವಿವಾಹ ಮಾಡಿದರೆ ರೋಹಿಣಿಯಲ್ಲೇ ನೀನು ಅನುರಕ್ತನಾಗಿರುವ ಕಾರಣ ನಿನಗೆ ಕ್ಷಯರೋಗ ಪ್ರಾಪ್ತಿಯಾಗಲಿ. ಮಾವ ಕೊಟ್ಟ ಶಾಪ, ಚಂದ್ರನಿಗೆ ಕ್ಷಯರೋಗ ಪ್ರಾಪ್ತಿಯಾಯಿತು. ಚಂದ್ರನ ಯಾವ ದೇಹ ಕಾಂತಿಹೀನವಾಯಿತು, ಜಗತ್ತೇ ಅಂಧಕಾರವಾಯಿತು. ಆಗ ಸಕಲ ದೇವತೆಗಳು ದಕ್ಷಪುತ್ರಿಯರು ದಕ್ಷನಲ್ಲಿ ಬಂದು ತಾವು ಮೊರೆಯನ್ನು ಇಟ್ಟು ಆ ಚಂದ್ರನಿಗೆ ವಿಶಾಪವನ್ನು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಆಗ ದಕ್ಷ ಬ್ರಹ್ಮ ಲೋಕದ ಯಾವ ಕಲ್ಯಾಣವನ್ನು ಅರಿತವನಾಗಿ 15 ದಿನ ನೀನು ವೃದ್ಧಿಚಂದ್ರನಾಗಿ 15 ದಿನ ಕ್ಷೀಣಚಂದ್ರನಾಗುವಂತ ತಾನು ವಿಶಾಪವನ್ನು ಕೊಟ್ಟಿದ್ದಾನೆ. ಹಾಗೆ ಚಂದ್ರನಿಲ್ಲ ಅಂದರೆ ನವದಂಪತಿಗಳಿಗೆ ಸುಖವಿಲ್ಲ. ಚಂದ್ರನಿಲ್ಲ ಅಂದರೆ ಜಗತ್ತಿನಲ್ಲಿ ಆ ಯಾವ ಶಾಂತಿ ಇಲ್ಲ. ಎಲ್ಲರ ಹೃನ್ಮನಗಳಲ್ಲಿ ಶಾಂತಿ ಕೊಡುವನೇ ಚಂದ್ರ. ನೋಡಿ, ತಾಯಂದ್ರು ಮಕ್ಕಳು ರಚ್ಚೆ ಇಟ್ಟಾಗ ಆ ತಾಯಿ ಮಗುವನ್ನು ತಾನು ಎತ್ಕೊಂಡು ಚಂದ್ರನನ್ನು ತೋರಿಸಿ ಸಮಾಧಾನ ಮಾಡ್ತಾಳೆ. ಚಂದಮಾಮ ಬಂದ ಮಂದಹಾಸ ತಂದ, ಚಂದಮಾಮ ಬಂದ ಮಂದಹಾಸ ತಂದ, ನೀ ನೋಡೋ ಕಂದ ಎನ್ನ ಆನಂದ, ನೀ ನೋಡೋ ಕಂದ ಎನ್ನ ಆನಂದ, ಚಂದಮಾಮ ಬಂದ ಮಂದಹಾಸ ತಂದ. ಈ ರೀತಿಯಾಗಿ ಚಂದ್ರ ತಾನು ಬಿಳಿ ಬಣ್ಣದ ವಸ್ತ್ರ, ನವಧಾನ್ಯದಲ್ಲಿ ಅಕ್ಕಿ, ನೈವೇದ್ಯ ಪಾಯಸ ಅನ್ನ, ಮುತ್ತುಕದ ಮರದಲ್ಲಿರ್ತಾನೆ, ನವರತ್ನದಲ್ಲಿ ಮುತ್ತು, ಯಾಮನ ದೇಶ, 4 ಕೈ, ಆಯುಧ, ದಂಡ, ಬಿಲ್ಲು, ಬಾಣ, ಕಮಲ. ಚಂದ್ರನ ಯಾವ 2ನೇ ಗ್ರಹ, ಈತನ ಸಂಕ್ಷಿಪ್ತವಾದ ವಿಚಾರ. ಇನ್ನು 3ನೇ ಗ್ರಹ ಮಂಗಳ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಮಂಗಲ ಅನ್ನತಕ್ಕಂಥ ಈ ಗ್ರಹ, ಅವನಿಗೆ 3 ಹೆಸರು: ಕುಜ,
ಅಂಗಾರಕ, ಮಂಗಲ. ಇವನ ತಂದೆ ಮಹಾವಿಷ್ಣು. ಮಹಾವಿಷ್ಣು ಅಂದರೆ ವರಹ ಸ್ವಾಮಿ. ಯಾವ ಹಿರಣ್ಯಾಕ್ಷ ಆ ಭೂತಾಯಿಯನ್ನು ಹಿಡಿಯಲು ತಾನು ಭೂದೇವಿಯನ್ನು ಹಿಡಿಯಲು ಹೊರಡುವಾಗ ಭೂತಾಯಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಳೆ. ಆಗ ಮಹಾವಿಷ್ಣು ತಾನು ವರಹರೂಪದಿಂದ ಬಂದು ಭೂದೇವಿಯನ್ನು ತನ್ನ 2 ಕೋರೆ ಹಲ್ಲುಗಳಿಂದ ಆ ಭೂಮಂಡಲವನ್ನು ಮೇಲೆತ್ತಿ ಹಿರಣ್ಯಾಕ್ಷನ ಜೊತೆಯಲ್ಲಿ ಯುದ್ಧ ಮಾಡುವಾಗ ಆ ವರಹಸ್ವಾಮಿಯ ಹಣೆಯಲ್ಲಿ ಬೆವರು ಹನಿಗಳು ಮುತ್ತಿನಂತೆ ತಾನು ಉದರಲಿಕ್ಕೆ ಪ್ರಾರಂಭವಾಗತ್ತೆ. ಅದನ್ನು ಭೂತಾಯಿ ಪಾನ ಮಾಡಿ ಗರ್ಭವನ್ನು ಧರಿಸಿ ಯಾವ ಧರಣಿ ಗರ್ಭ ಸಂಭೂತಂ ಮಂಗಳ ಅನ್ನತಕ್ಕಂಥ ಈತನಿಗೆ ಜನ್ಮ ಕೊಡ್ತಾಳೆ. ಈತನ ಹೆಂಡತಿ ಶಕ್ತಿ. ರಾಶಿ ಮೇಷ ಮತ್ತು ವೃಶ್ಚಿಕ ರಾಶಿ. ಗೋತ್ರ ಭಾರದ್ವಾಜ ಗೋತ್ರ. ದೇಶನ ಆವಂತಿ ನಗರ. ವಾಹನ ಟಗರು. ರಕ್ತವರ್ಣ. ಕಗ್ಗಲಿ ಗಿಡದಲ್ಲಿ ವಾಸವಾಗಿರ್ತಾನೆ. ನವಧಾನ್ಯದಲ್ಲಿ ತೊಗರಿಯ ಬೇಳೆ. ನೈವೇದ್ಯ ಬೆಲ್ಲ ಮಿಶ್ರಿತವಾದ ಅನ್ನ. ಅರೆಕೆಂಪು ವಸ್ತ್ರ. ನವರತ್ನದಲ್ಲಿ ಹವಳ. ಗದಾಧರ. ಶೂಲ ಬಿಲ್ಲು ಬಾಣವನ್ನು ಹಿಡಿದವನು. ಮಾಟ ಕೂಟ ಯಂತ್ರ ಮಂತ್ರ ತಂತ್ರ ಇತ್ಯಾದಿಗಳನ್ನು ಮಾಡಿಸ್ತಾರಲ್ಲ, ಇವೆಲ್ಲ ಪರಿಹಾರವಾಗಬೇಕಾದ್ರೆ, ಭೂತ ಪ್ರೇತಾದಿಗಳ ನಾಶವಾಗಬೇಕಾದ್ರೆ ಯಾವ ಈ ಅಂಗಾರಕನನ್ನು ಪೂಜೆ ಮಾಡಿದರೆ ಎಲ್ಲ ದೋಷಗಳು ಪರಿಹಾರ. ಮಂಗಲ ಭಗವಂತ ಯಾವಾಗಲೂ ಸಹಕಾರ ನೀಡ್ತಕ್ಕಂಥವನಾದ್ದರಿಂದ ಇಂಥ ಮಂಗಲವನ್ನುಂಟು ಮಾಡತಕ್ಕಂಥ ಈ ಮಂಗಲನ ವಿಚಾರ ಹೇಳಿ ಇನ್ನು ಬುಧನ ವಿಚಾರಕ್ಕೆ ಬರೋಣ. ಪ್ರಿಯಂಗುಂ ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಈತನ ತಂದೆ ಚಂದ್ರ, ತಾಯಿ ತಾರಾದೇವಿ, ಹೆಂಡತಿ ಜ್ಞಾನಿ, ಮಗ ಪುರೂರವ, ಕನ್ಯಾ ಮತ್ತು ಮಿಥುನ ರಾಶಿಗೆ ಒಡೆಯ. ಆತ್ರೇಯಸ್ಯ ಗೋತ್ರ, ಮಗದಾಧಿಪತಿ. ಇವನ ರಥಕ್ಕೆ ಸಿಂಹವೇ ವಾಹನ. ಹಸಿರು ವಸ್ತ್ರ. ನವಧಾನ್ಯದಲ್ಲಿ ಹೆಸರು ಕಾಳು. ನೈವೇದ್ಯ ಮೊಸರನ್ನ. ನವರತ್ನದಲ್ಲಿ ಪಚ್ಚೆ ಕಲ್ಲು. ಉತ್ತರಾಯಣಿ ಕಡ್ಡಿ. ಖಡ್ಗ, ಚರ್ಮ, ಗದ ಇತ್ಯಾದಿ ಯಾವ ಆಯುಧಗಳಿಂದ ವಿರಾಜಮಾನನಾಗಿರ್ತಕ್ಕಂಥವನು. ತರ್ಕಶಾಸ್ತ್ರ ಪ್ರವೀಣ. ಸೋಮವಂಶ ಪ್ರದೀಪ. ಗಗನಭೂಷಣನಾಗಿರ್ತಕ್ಕಂಥವನು ಈ ಗ್ರಹ. ಮನುಷ್ಯನಿಗೆ ಬುದ್ಧಿ ಇಲ್ಲ ಅಂದರೆ ಆ ಮನುಷ್ಯ ಇದ್ದು ಏನು ಪ್ರಯೋಜನಕಾರಿಯಾಗೋಲ್ಲ. ಆದ್ದರಿಂದ ಸರ್ವ ಮನುಷ್ಯರಿಗೂ ಬುದ್ಧಿದಾತನಾಗಿ ನಮ್ಮ ಯಾವ ದೇಹದಲ್ಲಿ ಅವನು ಯಾವ ಜ್ಞಾನೇಂದ್ರಿಯದಲ್ಲಿದ್ದು ಸರ್ವ ಮನುಷ್ಯರನ್ನು ಕಾಪಾಡ್ತಕ್ಕಂಥವನು ಈ ಗ್ರಹ. ಆದ್ದರಿಂದ ಇನ್ನು 5ನೇ ಗ್ರಹ ಗುರುಗ್ರಹ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರು ಅಂದರೆ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥವನು. 3,3 ದೇವತೆಗಳಿಗೆ ಬೃಹಸ್ಪತಿ ಎಂಬ ಅಭಿಧಾನವನ್ನು ಪಡೆದವನು. ಈತನ ತಂದೆ ಸೃಷ್ಟಿಕರ್ತನಾದ ಬ್ರಹ್ಮ, ಬ್ರಹ್ಮನ ಮಾನಸ ಪುತ್ರ. ತಾಯಿ ಶ್ರಾದ್ದಾದೇವಿ, ಹೆಂಡತಿ ತಾರಾದೇವಿ. ಸಂತಾನವಿಲ್ಲ. ಈತ ಪರಶುರಾಮ ದೇವರ ಶಿಷ್ಯ. ಅಂಗೀರಸ ಗೋತ್ರ. ಧನು ಮತ್ತು ಮೀನರಾಶಿಗೆ ಒಡೆಯ. ಸಿಂಧು ದ್ವೀಪಾಧಿಪತಿ. ಇವನ ರಥಕ್ಕೆ ಆನೆ. ನವಧಾನ್ಯದಲ್ಲಿ ಕಡಲೆಕಾಳು. ಹಳದಿ ಬಣ್ಣದ ವಸ್ತ್ರ. ನೈವೇದ್ಯ ಬೆಲ್ಲ ಮಿಶ್ರಿತವಾದ ಅನ್ನ. ನವರತ್ನದಲ್ಲಿ ಪುಷ್ಯರಾಗ. ಅಶ್ವತ್ಥವೃಕ್ಷದಲ್ಲಿ ಸದಾ ವಾಸವಾಗಿರ್ತಾನೆ. ಈತ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯವನ್ನು ಕೊಡ್ತಕ್ಕಂಥವನು. ಚಕ್ರ, ಧನಸ್ಸು, ಬಾಣ. ಇನ್ನೊಂದು ಕಡೆ ಹೇಳ್ತಾರೆ ದಂಡ, ಕಮಂಡಲ, ಜಪಮಾಲೆ. ಮನುಷ್ಯನಿಗೆ ಭಗವಂತ ಎಲ್ಲ ಅನುಗ್ರಹ ಮಾಡಿದ್ರು ಈ ಗುರು ಅಂತಕ್ಕಂಥ ಗ್ರಹ ಒಲಿದರೆ ದಾರಿದ್ರ್ಯವನ್ನು ನಾಶ ಮಾಡಿ ಐಶ್ವರ್ಯ ಸಂಪದವನ್ನು ಕೊಡ್ತಕ್ಕಂಥವನು. ಗುರುವಿಲ್ಲದೆ ಹೋದ ಮೇಲೆ ಮನುಷ್ಯನಿಗೆ ಜ್ಞಾನವಿಲ್ಲ. ಯಾರು ಗುರು ಸೇವೆಯನ್ನು ಮಾಡ್ತಾರೋ ಒಂದು ದಿನ ಅವರು ಗುರುವಾಗಬಲ್ಲರು. ಭಗವಂತನಾದ ಶ್ರೀಕೃಷ್ಣ ತಾನು ಅವತಾರ ಮಾಡಿ ಸಾಂದೀಪ ಮಹರ್ಷಿಗಳಲ್ಲಿ ತಾನು ಶಿಷ್ಯನಾಗಿ ಗುರುಮುಖೇನ ವಿದ್ಯೆಯನ್ನು ಕಲಿತವನು. ಜಗತ್ತಿಗೆ ಆದರ್ಶವಾಗಿ ತೋರಿದ ಭಗವಂತನಾದ ಕೃಷ್ಣ.
ಶ್ರೀರಾಮಚಂದ್ರ ಗುರುವಿನ ಮಹಿಮೆಯನ್ನು ಜಗತ್ತಿಗೆ ತಾನು ಹರಡಲು ವಿಶ್ವಕ್ಕೆ ಮಿತ್ರ ವಿಶ್ವಾಮಿತ್ರ, ವಸುವಿಗೆ ಇಷ್ಟ ವಸಿಷ್ಠ ಇವರೀರ್ವರನ್ನ ಗುರುವಾಗಿ ತಾನು ಪಡೆದು ಯಾವ ರಾಮದೇವರು ಕೀರ್ತಿಯನ್ನು ಪಡೆದಂಥವರು, ತ್ರಿಮೂರ್ತಿಗಳ ಯಾವ ಸ್ವರೂಪರಾಗಿರ್ತಕ್ಕಂಥವರು ಗುರು. ಆ ಗುರು ತ್ರಿಮೂರ್ತಿಗಳ ಅಂಶದಿಂದ ಕೂಡಿದವನು. ಗುರು ಬ್ರಹ್ಮ, ಗುರುರ್ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ, ಶ್ರೀ ಗುರವೇ ನಮಃ. ತ್ರಿಮೂರ್ತಿಗಳ ಅಂಶದಿಂದ ಕೂಡಿದವನು ಯಾವ ಗುರು? ಬ್ರಹ್ಮ, ವಿಷ್ಣು, ಯಾವ ರುದ್ರಾಂಶದಿಂದ ಕೂಡಿದವನಾದ್ದರಿಂದ ಗುರು ಮುನಿದರೆ ದೇವರು ಕಾಯೋದಿಲ್ಲ, ದೇವರು ಮುನಿದರೆ ಗುರು ತಾನು ಕಾಪಾಡ್ತಾನಾದ್ರಿಂದ ಗುರುವಿನ ಕರುಣೆ ಅಪಾರವಾದದ್ದು. ಯಾರು ಗುರು ಸೇವೆಯನ್ನು ಮಾಡ್ತಾರೋ ಜಗತ್ತಿನಲ್ಲಿ ಅವರು ಕೀರ್ತಿಗೆ ಭಾಜನರಾಗ್ತಾರೆ. ಅಂಥ ಗುರುದೇಶ ಪ್ರಾಪ್ತಿಯಾದರೆ ಮನುಷ್ಯನಿಗೆ ಜೀವನದಲ್ಲಿ ಸನ್ಮಾನ, ಬಹುಮಾನ, ಕೀರ್ತಿ, ಯಶಸ್ಸು, ಧನ, ಸಮೃದ್ಧಿಯಾಗಿ ಮನುಷ್ಯ ಪಡೀತಾನಾದ್ದರಿಂದ ಎಲ್ಲ ದಶೆಗಿಂತಲೂ ಗುರುದೇಶ ಬಹಳ ಅತ್ಯುನ್ನತವಾದದ್ದಾದ್ದರಿಂದ ಮನುಷ್ಯನಿಗೆ ಗುರುದೇಶ ಪ್ರಾಪ್ತಿಯಾಗಬೇಕಾದರೆ ಆ ಗುರುವನ್ನು ನಾವು ಸದಾ ಧ್ಯಾನ ಮಾಡಿದರೆ ಅವನ ಕರುಣೆ ನಮಗೆ ಅಪಾರವಾಗಿ ನಮ್ಮನ್ನು ಜೀವನದಲ್ಲಿ ಆ ಗುರು ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ. ಇನ್ನು ಮುಂದಿನ ಗ್ರಹ 6ನೇ ಗ್ರಹ ಶುಕ್ರಗ್ರಹ. 6ನೇ ಶುಕ್ರಗ್ರಹ ಇಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಾಂ ಭಾರ್ಗವಂ ಪ್ರಣಮಾಮ್ಯಹಂ, ಭಾರ್ಗವಂ ಪ್ರಣಮಾಮ್ಯಹಂ, ಪ್ರಣಮಾಮ್ಯಹಂ, ಪ್ರಣಮಾಮ್ಯಹಂ. ತಂದೆ ಭೃಗು ಮಹರ್ಷಿ ಭೂಲೋಕದ ಮುಕ್ಕಣ್ಣನೆಂದು ಪ್ರಖ್ಯಾತಿ ಪಡೆದವನು. ಶ್ರೀನಿವಾಸ ದೇವರ ಕಲ್ಯಾಣದಲ್ಲಿ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಹೋಗಿ ತ್ರಿಮೂರ್ತಿಗಳಿಗೆ ಶಾಪವನ್ನು ಕೊಟ್ಟಂಥ ಮಹಾನುಭಾವ ಭೃಗು ಮಹರ್ಷಿ ಯಾವ ಶುಕ್ರದೇವನ ತಂದೆ. ತಾಯಿ ಪುಲೋಮೆ, ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವನು. ಹೆಂಡತಿ ಸುಕೀರ್ತಿ, ಷಂಡ ಅಮರ್ಕ ಅಂತ ಇಬ್ಬರು ಗಂಡು ಮಕ್ಕಳು. ಊರ್ಜಸ್ವತಿ, ದೇವಯಾನಿ ಅಂತ ಇಬ್ಬರು ಹೆಣ್ಣು ಮಕ್ಕಳು. ಕಚದೇವಯಾನಿಯರ ಕಥೆ ದೊಡ್ಡದಾದ ಕಥೆ. ಆ ದೇವಯಾನಿ ಶುಕ್ರನ ಮಗಳು. ಗೋತ್ರ ಭಾರ್ಗವ ಗೋತ್ರ. ತುಲ ಮತ್ತು ವೃಷಭ ರಾಶಿಗೆ ಒಡೆಯ. ಕಾಂಬೋಜಾಧಿಪತಿ. ಬಿಳಿಯ ಬಣ್ಣದ ವಸ್ತ್ರ, ನವಧಾನ್ಯದಲ್ಲಿ ಅವರೇ ಕಾಳು, ನೈವೇದ್ಯ ಚಿತ್ರಾನ್ನ, ನವರತ್ನದಲ್ಲಿ ವಜ್ರ, ಹತ್ತಿ ಮರದಲ್ಲಿ ವಾಸವಾಗಿರ್ತಾನೆ. ರತ್ನಸಿಂಹಾಸನಾಧೀಶ್ವರ, ದಂಡ ಕಮಂಡಲ ಪಡೆದವನು. ಈ ಶುಕ್ರ ನಕ್ಷತ್ರ ಹಗಲು ನಮಗೆ ಗೋಚರವಾಗುತ್ತೆ. ಈತನ ಒಲುಮೆಯಾದರೆ ಶತ್ರುಗಳೇ ಇಲ್ಲದಂತೆ ನಮಗೆ ಆ ಭಗವಂತ ಅನುಗ್ರಹ ಮಾಡ್ತಾನೆ. ಶುಕ್ರಾಚಾರ್ಯ ಅದ್ಭುತ ಯಾವ ಸಂಗೀತ ವಿದ್ವಾಂಸ. ದೈತ್ಯರು ಮಹಾವಿಷ್ಣು ತಾನು ದಶಾವತಾರಗಳನ್ನು ಮಾಡಿ ದೈತ್ಯರ ವಂಶವೇ ಇಲ್ಲದಂತೆ ಮಾಡುವಾಗ ಇದನ್ನು ಅರಿತಂಥ ದಾನವರು ಶುಕ್ರನಲ್ಲಿ ಹೋಗಿ ತಾವು ಪ್ರಾರ್ಥನೆ ಮಾಡ್ತಾರೆ, ನೀವು ನಮಗೆ ಗುರುಗಳಾಗಿ ನಮ್ಮ ಈ ದಾನವ ವಂಶದ ಕೀರ್ತಿಯನ್ನು ಬೆಳಗಬೇಕು ಅಂತ. ಅಂದಿನಿಂದ ದಾನವರಿಗೆ ಗುರುವಾಗ್ತಾರೆ. ಶುಕ್ರಾಚಾರ್ಯರಲ್ಲಿ ಅಪೂರ್ವವಾದ ಒಂದು ಮಂತ್ರ. ಆ ಮಂತ್ರ ಯಾವುದು ಅಂದರೆ ಸತ್ತವರನ್ನು ಬದುಕಿಸ್ತಕ್ಕಂಥ ಸಂಜೀವಿನಿ ಎಂಬ ಅದ್ಭುತವಾದ ಮಂತ್ರ. ಆ ಮಂತ್ರ ಸಿದ್ಧಿಯನ್ನು ಪಡೆದವನು ಶುಕ್ರಗ್ರಹ. ಎಲ್ಲ ಗ್ರಹಗಳಿಗಿಂತಲೂ ಕೂಡ ಸತ್ತವರನ್ನು ಬದುಕಿಸ್ತಕ್ಕಂಥ ಗ್ರಹ ಅಂದರೆ ಶುಕ್ರಗ್ರಹ. ಇಂಥ ಯಾವ ಶುಕ್ರನ ವಿಚಾರವನ್ನು ಹೇಳಿ ಇನ್ನು 7ನೇ ಗ್ರಹವಾದ ಶನಿರಾಜನ ವಿಚಾರಕ್ಕೆ ಬರೋಣ. 7ನೇ ಗ್ರಹ
ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಯಾರ ಹೆಸರನ್ನು ಕೇಳಿದರೆ 14 ಲೋಕವೇ ತಾನು ಗಡಗಡಗಡನೆಂದಗುತ್ತಿರುವುದೋ ಅಂಥ ಯಾವ ಸೂರ್ಯಪುತ್ರನಾದ ಶನಿರಾಜನ ವಿಚಾರ. ಈತನ ತಂದೆ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯನಾರಾಯಣ. ಈತನ ತಾಯಿ ಛಾಯಾದೇವಿ, ಹೆಂಡತಿ ಜ್ಯೇಷ್ಠಾದೇವಿ ಅಂತ ಕರೀತಾರೆ. ಈ ಶನಿರಾಜನ ಮಡದಿ ಯಾರು ಅಂದರೆ, ದೇವದಾನವರು ಸಮುದ್ರ ಮಥನ ಮಾಡುವ ಕಾಲದಲ್ಲಿ ಐರಾವತ, ಕಾಮಧೇನು, ಕಲ್ಪವೃಕ್ಷ ಎಲ್ಲವೂ ಕ್ಷೀರ ಸಮುದ್ರದಿಂದ ಮೇಲೆ ಬರ್ತಾ ಇರುತ್ತೆ. ಆಗ ಭಯಂಕರವಾದ ರೂಪ, ಕರಿ ಬಣ್ಣದಿಂದ ಕೂಡಿದ ಮಹಾಸೌಂದರ್ಯವತಿಯಾದ ಒಂದು ಹೆಣ್ಣು ಪ್ರಾಪ್ತಿಯಾಗುತ್ತೆ. ಅದನ್ನು ನೋಡಿ ದೇವದಾನವರು ಭಯಪಟ್ಟು ನಮಗೆ ಬೇಡ 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 ಅಂತ ದೂರ ಹೋಗುವಾಗ ಸೂರ್ಯಪುತ್ರನಾಗಿರ್ತಕ್ಕಂಥ ಶನಿಶ್ಚರ ಸ್ವಾಮಿ ಆ ಜ್ಯೇಷ್ಠೆಯನ್ನ ಸರ್ವ ಯಾವ ದೇವತೆಗಳ ಎದುರಿನಲ್ಲಿ ತಾನು ಪತ್ನಿಯಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಶನಿರಾಜನ ಯಾವ ಮಡದಿ ಜ್ಯೇಷ್ಠಾದೇವಿ. ಶನಿಶ್ಚರ ಸ್ವಾಮಿಗೆ ಮಕ್ಕಳಿಲ್ಲ. ಗೋತ್ರ ಕಾಶ್ಯಪ ಗೋತ್ರ, ಮಕರ ಕುಂಭ ರಾಶಿಗೆ ಒಡೆಯ, ಕೂರ್ಮಾಂಗ. ಇವನ ರಥ ಶರತೋಣಿ ಅಂತ ಹೇಳಿ, ಭೂಮಂಡಲ ಒಂದು ತೂಕವಾದರೆ ಭಗವಂತ ಸಂಚಾರ ಮಾಡತಕ್ಕಂಥ ಈ ರಥ ಭೂಮಂಡಲಕ್ಕೆ ಸಮಾನ. ಇವನ ರಥಕ್ಕೆ ವಾಹನ ಪಕ್ಷಿ ಅಂತಲೂ ಅಥವಾ ಕಾಗೆ ಅಂತಲೂ ಕರೀತಕ್ಕಂಥ ಒಂದು ವಾಡಿಕೆ ಇದೆ. ಆದರೆ ಹಿಂದಿನ ಯಾವ ನಾವು ಚಿತ್ರವನ್ನು ನೋಡಿದಾಗ ಅದು ಪಕ್ಷಿ ರೂಪದಲ್ಲಿ ಆ ಚಿತ್ರಕಾರ ಬರೆದಿರೋದನ್ನು ಅನೇಕ ಚಿತ್ರಗಳಲ್ಲಿ ನೋಡ್ತೇವೆ. ಆದರೆ ರೂಢಿಯಲ್ಲಿ ಕಾಗೆ ವಾಹನ ಅಂತ ಕರೀತಾರೆ. ನೈವೇದ್ಯ ಎಳ್ಳು ಅನ್ನ, ಕರಿಯ ವಸ್ತ್ರ. ಸ್ವಾಮಿ ಶಮೀ ವೃಕ್ಷದಲ್ಲಿ ವಾಸವಾಗಿರ್ತಾನೆ. ಶಮೀ ವೃಕ್ಷ ಅಂದರೆ ಬನ್ನಿ ಮರ ಅಂತ ಕರೀತಾರೆ. ನವರತ್ನದಲ್ಲಿ ನೀಲ. ಈ ಯಾರ ಹೆಸರನ್ನು ಕೇಳಿದರೆ ದೇವರ್ಗಳಾದಿಯಾಗಿ ಮನುಷ್ಯರಾದಿಯಾಗಿ ಗಡಗಡನೆ ನಡುಗ್ತಾರೋ ಅಂಥ ಯಾವ ಈ ಶನಿರಾಜ ಯಾವ ದೇವರನ್ನು ಉಪಾಸನೆ ಮಾಡ್ತಾನೆ ಅಂದರೆ ಕಾಲಭೈರವ ದೇವರನ್ನು ಉಪಾಸನೆ ಮಾಡ್ತಾನೆ. ಭಗವಂತನಿಗೆ 4 ಕೈಗಳು, ಶೂಲ, ಗದ, ಬಿಲ್ಲು, ಬಾಣ. ವಜ್ರ ದೇಹದಿಂದ ಕೂಡಿದವನು, ಸೌರಾಷ್ಟ್ರ ದೇಶಕ್ಕೆ ಒಡೆಯ. ಮನುಷ್ಯನಿಗೆ ಬ್ರಹ್ಮ ತಾನು ಜನ್ಮತ ಹಣೆಯಲ್ಲಿ ಬರೆದಿರ್ತಾನೆ ಆಯುಷ್ ಪ್ರಮಾಣ. ಈ ಆಯುಷನ್ನು ವೃದ್ಧಿ ಮಾಡುವನು ಯಾರು ಅಂದರೆ ಭಗವಂತನಾಗಿರ್ತಕ್ಕಂಥ ಯಾವ ಶನಿಶ್ಚರ. ಶನಿರಾಜ ಆತನ ಒಲುಮೆ ಅಪಾರವಾದದ್ದು, ಯಾರನ್ನೂ ಬಿಡಲಿಲ್ಲ. ನಳ, ಮಾಂಧಾತ, ಪುರೂರವ, ವಿಕ್ರಮ, ರಾಮ, ದುರ್ಯೋಧನಾದಿಗಳನ್ನು ಆ ಸ್ವಾಮಿ ತಾನು ಕಾಡಿದ್ದಾನೆ. ತನ್ನ ಯಾವ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತಾಚಾರ್ಯರನ್ನು ಬಿಡಲಿಲ್ಲ. ಆದ್ದರಿಂದ ಸರ್ವ ದೇವತೆಗಳು ಕೂಡ ವಂದಿತನಾಗಿರ್ತಕ್ಕಂಥ ಅವನಿಗೆ ಪರಮಾತ್ಮ. ಮನುಷ್ಯನಿಗೆ ಈತನ ದಶ ಪ್ರಾಪ್ತಿಯಾದರೆ, ಶನಿ ದಶ ಪ್ರಾಪ್ತಿಯಾದರೆ ಮನುಷ್ಯ ತಾನು ಚಕ್ರೇಶ್ವರನಾಗ್ತಾನೆ. ಇಂಥ ಯಾವ ಶನಿರಾಜ, ಅವನ ಯಾವ ಕಥೆಯನ್ನು ಕೇಳುವುದು, ಅವನ ವಿಚಾರವನ್ನು ಹೇಳುವುದು ಬಹಳ ನಮಗೆ ಆನಂದದಾಯಕವಾಗಿರುತ್ತೆ. ಅಂಥ ಯಾವ ಶನೀಶ್ವರನನ್ನು ಅನೇಕ ಯಾವ ನಮ್ಮ ನಾಡಿನಲ್ಲಿ ಭರತ ಭೂಮಿಯಲ್ಲಿ ಆ ಪರಮಾತ್ಮನನ್ನು ಕೊಂಡಾಡ್ತಾರೆ. ನಿಮ್ಮೆಲ್ಲರಿಗೂ ತಿಳಿದಿರಬಹುದು, ಮಹಾರಾಷ್ಟ್ರದ ದೇಶಕ್ಕೆ ಸೇರಿರ್ತಕ್ಕಂಥ ಶಿರ್ಡಿಯ ಪಕ್ಕ ಸಿಂಗ್ನಾಪುರ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಶಿಲಾರೂಪಿನಲ್ಲಿ ಭಗವಂತ ತಾನು ವಾಸವಾಗಿದ್ದಾನೆ. ಏನು ಅಲ್ಲಿ ಪವಾಡ ಅಂದರೆ, ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳ ದೇವಾಲಯಕ್ಕೆ ಬಾಗಿಲಿರುತ್ತೆ. ಆದರೆ ಸಿಂಗ್ನಾಪುರ್ನಲ್ಲಿರ್ತಕ್ಕಂಥ ಶನೀಶ್ವರನ ದೇವಾಲಯಕ್ಕೆ ಬಾಗಿಲಿಲ್ಲ. ದೇವಾಲಯಕ್ಕೆ ಅಲ್ಲ, ಅಲ್ಲಿರ್ತಕ್ಕಂಥ
ಗ್ರಾಮದ ಯಾವ ಪ್ರತಿಯೋರ್ವ ಜನರ ಮನೆಗೂ ಯಾವ ಬಾಗಿಲಿಲ್ಲ ಮತ್ತು ಅಂಗಡಿಗಳಿಗೂ ಬಾಗಿಲಿಲ್ಲ. ಈ ಒಂದು ಆಧುನಿಕವಾದ ಈ ಪ್ರಪಂಚದಲ್ಲಿ ಕಳ್ಳತನ ಅನ್ನೋ ಶಬ್ದವೇ ಆ ಯಾವ ಸಿಂಗಾಪುರ್ನಲ್ಲಿಲ್ಲ. ಆದ್ದರಿಂದ ಶನೀಶ್ವರ ತಾನು ಅಖಂಡೇಶ್ವರನಾಗಿದ್ದಾನೆ. ದಕ್ಷಿಣದಲ್ಲಿ ತಿರುನಲ್ಲಾರಂತಕ್ಕಂಥ ದಿವ್ಯವಾದ ಕ್ಷೇತ್ರದಲ್ಲಿ ನಳನು ತಾನು ಪರಮಾತ್ಮನನ್ನು ಬಿಡುಗಡೆ ಹೊಂದಿರತಕ್ಕಂಥ ಕಲ್ಯಾಣಿಯೊಂದೊಡಗೂಡಿದ ತಿರುನಲ್ಲಾರೆಂಬತಕ್ಕಂಥ ಕ್ಷೇತ್ರ. ಆದ್ದರಿಂದ ಭಗವಂತ ಆ ಶನೀಶ್ವರ ಸಾಮಾನ್ಯನಲ್ಲ. ಶನೈಶ್ಚರ ಅಂದರೆ ನಿಧಾನವಾದ ನಡಿಗೆ ಉಳ್ಳವನು. ಸುಚೀಂದ್ರಂ ಅಂತಕ್ಕಂಥ ದಿವ್ಯವಾದ ಕ್ಷೇತ್ರದಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ನವಗ್ರಹಗಳನ್ನು ಆ ಶಿಲ್ಪಿ ದಿವ್ಯವಾದ ಪೀಠದ ಮೇಲೆ ಕೂರಿಸಿರ್ತಕ್ಕಂಥದ್ದನ್ನು ನೋಡ್ತೇವೆ. ಆದರೆ ಸುಚೀಂದ್ರಂನಲ್ಲಿ ಈ ನವಗ್ರಹಾದಿ ದೇವತೆಗಳು ಎತ್ತರವಾಗಿ ಪೀಠ ಮಾತ್ರ ಕೆಳಗಡೆ ಇದೆ. ಇದು ಅತ್ಯಾಶ್ಚರ್ಯಕರವಾದ ವಿಚಾರ. ಏಕೆಂದರೆ ನಾವು ಎಲ್ಲೂ ಇಂಥ ದೃಶ್ಯವನ್ನು ನೋಡಿರಲಿಲ್ಲ. ಅಲ್ಲಿನ ದೇವಾಲಯದ ಪುರೋಹಿತರನ್ನು ಕೇಳಿದಾಗ ಅವರು ಒಂದು ಮಾತು ಹೇಳಿದರು, ಈ ಯಾವ ನವಗ್ರಹಾದಿ ದೇವತೆಗಳು ಗಗನ ಮಾರ್ಗದಲ್ಲಿ ಸಂಚಾರ ಮಾಡುವರಾದ್ದರಿಂದ ಈ ನವಗ್ರಹಾದಿ ದೇವತೆಗಳು ಯಾವಾಗಲೂ ಗಗನದಲ್ಲೇ ಇರಬೇಕು ಅಂತ ಶಿಲ್ಪಿ ತಾನು ಏನು ಮಾಡಿದ್ದಾನೆ, ಆ ಎತ್ತರವಾಗಿ 9 ಗ್ರಹಗಳನ್ನು ನಿರ್ಮಿಸಿ ಪೀಠ ಮಾತ್ರ ತಾನು ಕೆಳಭಾಗದಲ್ಲಿ ಇಟ್ಟಿದ್ದಾನಾದ್ದರಿಂದ ಇಂಥ ಯಾವ ಶನಿರಾಜ ಶ್ರಾವಣ ಮಾಸದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲೂ ತಾನು ಭಕ್ತರಿಂದ ಪೂಜೆ ಮಾಡಿಸ್ಕೊಳ್ತಾನೆ. ಎಲ್ಲಿ ನೋಡಿದರೂ ಕಣ್ಣಿಗೆ ಹಬ್ಬ. ಯಾವ ಸ್ವಾಮಿಯನ್ನು ಎಲ್ಲೆಲ್ಲೂ ಕೂಡ ಆ ದಿವ್ಯವಾದ ಭಗವಂತನ ಚರಿತ್ರೆಯನ್ನು ಕೇಳಿ ಮಾನವರೆಲ್ಲರೂ ಪುನೀತರಾಗ್ತಕ್ಕಂಥದ್ದು. ಭಗವಂತ ಅವನ ಹೆಸರು ಹೇಳಿದರೆ ಕೆಲವರು ಭಯಪಡ್ತಾರೆ. ಆದ್ದರಿಂದ ಯಾವತ್ತು ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ವಿನಃ ಕೆಟ್ಟದ್ದನ್ನು ಮಾಡೋನಲ್ಲ. ಕೆಲವು ತಾಯಂದರು ಮಕ್ಕಳು ಹತ್ತಾಗ ಆ ಮಕ್ಕಳನ್ನು ನೋಡಿ ಅಯ್ಯೋ 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 ಶನಿ ಮುಂಡೇದೇ ನೀನು ಹುಟ್ಟುಬಿಟ್ಟಲ್ಲ, ನನಗೆ ಎಲ್ಲಿ ಹೋದರೂ ನೀನು ಇದೇ ಇದು ಅವಳೆ ಶನಿ ಮುಂಡೇದು ಅಂತಾರೆ. ಭಗವಂತನನ್ನು ಆ ಏಕವಚನದಲ್ಲಿ ತಾಯಿ ತನ್ನ ಮಗುವನ್ನು ಕುರಿತು ದೇವರನ್ನು ದೂಷಣೆ ಮಾಡಿದರೆ ನಿರಪರಾಧಿಯಾದ ಭಗವಂತನನ್ನು ನಾವು ಹೀಗೆ ತುಚ್ಛವಾಗಿ ಆ ಬೈದಾಗ ಭಗವಂತ ನಮಗೇನು ಮಾಡ್ತಾನೆ ಹೇಳಿ. ಆದ್ದರಿಂದ ತಾಯಂದರು ಈ ರೀತಿಯಾಗಿ ಮಕ್ಕಳಿಗೆ ಹೇಳುವಾಗ ಆ ಪರಮಾತ್ಮನ ಹೆಸರನ್ನು ಆ ರೀತಿಯಾಗಿ ಉಪಯೋಗಿಸಬಾರದು. ಆದ್ದರಿಂದ ಇದನ್ನು ಕೇಳಿ ತಾವೆಲ್ಲರೂ ಇವತ್ತಿನಿಂದ ಶನಿ ಮುಂಡೇದು ಅಂತಕ್ಕಂಥ ಮಾತನ್ನು ಬಿಡಿ. ಭಗವಂತ ಎಲ್ಲರಿಗೂ ತಾನು ಸನ್ಮಂಗಳವನ್ನುಂಟು ಮಾಡ್ತಕ್ಕಂಥವನು. ಒಂದು ಸಾರಿ ಎಲ್ಲರನ್ನು ಕಾಡಿದ್ದೇನೆ, ಹನುಮಂತ ದೇವರನ್ನು ಹಿಡಿಯಬೇಕು ಅಂತ ಹೇಳಿ ಪರಮಾತ್ಮನಿಗೆ ಆ ಸ್ವಾಮಿಗೆ ಮನಸ್ಸುಂಟಾಯಿತು. ಆಗ ಒಂದು ಕಡೆ ಹಿಮತ್ ಪರ್ವತದಲ್ಲಿ ಯಾವ ಹನುಮಂತ ದೇವರು ರಾಮ ಭಜನೆಯನ್ನು ರಾಮಚಿಂತನೆಯನ್ನು ಮಾಡ್ತಾರೆ. ರಾಮ ಶ್ರೀರಾಮ ರಾಮ ನಿನ್ನ ನಾಮ ಮಹಿಮೆ ಏನು ರುಚಿಯೋ, ಅದು ಎಂಥ ರುಚಿಯೋ ಶ್ರೀರಾಮ. ರಾಮ 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 ನಿನ್ನ ನಾಮ ಮಹಿಮೆ ಏನು ರುಚಿಯೋ, ಅದು ಎಂಥ ರುಚಿಯೋ ಶ್ರೀರಾಮ್ 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 ರಾಮ 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 ನಿನ್ನ ನಾಮ ಮಹಿಮೆ ಏನು ರುಚಿಯೋ, ಅದು ಎಂಥ ರುಚಿಯೋ ಶ್ರೀರಾಮ್ 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 ರಾಮ್ 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 ಅಂತ 77 ಕೋಟಿ ಕಪಿವೀರರಲ್ಲಿ ಕಡೆಯವನೂ ನಾನು ಅಂತ ಹೇಳಿ ಆ ರಾಮಚಿಂತನೆಯನ್ನು ಮಾಡುತ್ತಾ ಮುಖ್ಯ ಪ್ರಾಣನಾದ ವಾಯುದೇವರ ಅಂಶ ಸಂಭೂತನಾದ ಅಂಜನಾಸುತನಾದ ಹನುಮದೇವರು ರಾಮ್ 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 ಅಂತ ಕೂತಿರ್ತಾರೆ. ಆಗ ಶನೀಶ್ವರ ಸ್ವಾಮಿ ಬರ್ತಾನೆ. ಅಯ್ಯ ಹನುಮಂತ, ತ್ರಿಮೂರ್ತಿಗಳನ್ನು ನಾನು ಬಿಡಲಿಲ್ಲ, ನನ್ನ ಗುರುವಾಗಿರ್ತಕ್ಕಂಥ ಬೃಹಸ್ಪತಿಯನ್ನು ನಾನು ಬಿಡಲಿಲ್ಲ, ಪಾಂಡವರನ್ನು, ನಳಮಾಂಧಾತ ಪುರೂರವಾದಿ ಹರಿಶ್ಚಂದ್ರಾದಿಗಳನ್ನು, ರಾವಣ ಕುಂಭಕರ್ಣಾದಿಗಳನ್ನು ಬಿಡಲಿಲ್ಲ, ಎಲ್ಲರನ್ನು ಹಿಡಿದಿದ್ದೇನೆ, ನಾನು ನಿನ್ನನ್ನು ಹಿಡಿಯಬೇಕು. ಆಗ ಹನುಮದೇವರಂತಾರೆ, ಸ್ವಾಮಿ ನಾನು ಕಡೆಯದಾದ ಕಪಿ,
ರಾಮನಾಮವಲ್ಲದೆ ನನಗೇನೂ ಗೊತ್ತಿಲ್ಲ. ನನ್ನನ್ನು ಹಿಡಿದರೆ ನಿನಗೇನು ಕೀರ್ತಿ ಬರುತ್ತೋ ಸ್ವಾಮಿ? ಈ ಯಾವ ವಯಸ್ಸಾದವನ ಮೇಲೆ ನಿನಗೇಕೆ ಹಂಬಲ? ಇಲ್ಲ ಹನುಮ, ನಾನು ನಿನ್ನನ್ನು ಹಿಡಿಯಲೇಬೇಕು. ಹಾಗಾದರೆ ನಾನು ಎಲ್ಲಿ ಬರಬೇಕು ಹೇಳು? ಆಗ ಹನುಮದೇವರಂತಾರೆ, ಹಾಗಾದರೆ ನನ್ನ ಯಾವ ತಲೆಯ ಮೇಲೆ ಕೂತ್ಕೋ ಅಂತಾರೆ. ಆಗ ಶನಿಶ್ಚರ ಸ್ವಾಮಿ ಸೂಕ್ಷ್ಮ ರೂಪದಲ್ಲಿ ಆ ಯಾವ ಹನುಮಂತ ದೇವರ ಶಿರಸ್ಸಿನ ಮೇಲೆ ಹೋಗಿ ಸೂಕ್ಷ್ಮವಾಗಿ ತಲೆಯ ಮೇಲೆ ಕೂತ್ಕೊಳ್ತಾನೆ. ಆಗ ಮುಖ್ಯಪ್ರಾಣನಾದ ಮಾರುತಿ ತಾನು ವಿಶ್ವರೂಪನ್ನು ತಾನು ಬೆಳಗುತ್ತಾನೆ. ಏನು ಗಗನಕ್ಕೂ ಭೂಮಿಗೂ ಒಂದಾಗಿ ನಿಲ್ತಾನೆ. ನಿಂತು ಯಾವ ಮೇರು ಪರ್ವತವನ್ನೇ ತನ್ನ ಕೈನಲ್ಲಿ ಕಿತ್ತು ತನ್ನ ಯಾವ ತಲೆಯ ಮೇಲೆ ಇಟ್ಕೊಳ್ಳುವಾಗ ಶನಿದೇವರು ಗಡಗಡನೆ ನಡುಗಿ ಹೋಗ್ತಾರೆ. ಹನುಮಂತ, ಹನುಮಂತ, ಏನು ಮಾಡ್ತಾ ಇದ್ದೀಯಾ? ಸ್ವಾಮಿ, ತಲೆ ಯಾಕೋ ಬಹಳ ನೋವಾಗ್ತಾ ಇದೆ, ಅದಕ್ಕೆ ಸ್ವಲ್ಪ ಭಾರ ಇಳಿಸ್ಬೇಕು ಅಂತ ಈ ಪರ್ವತವನ್ನು ಇಟ್ಕೊಳ್ತಾ ಇದ್ದೀನಿ ನನ್ನ ತಲೆ ಮೇಲೆ. ಏನೆಯ, ಪರ್ವತ ತಲೆ ಮೇಲೆ ಇಟ್ಕೊಂಡ್ರೆ ನನಗತಿ ಏನಾಗಬೇಕು? ನಾನೇನು ಮಾಡಲಿ? ನೀನು ಎಲ್ಲಿರಬೇಕು ಅಂದೆ ಅಲ್ಲಿರು, ನನಗೆ ಆ ಬೆಟ್ಟ ನಾನು ಇಟ್ಕೊಳ್ತೇನೆ. ಆಗ ಆ ಶನಿರಾಜ ಸೂಕ್ಷ್ಮ ರೂಪದಲ್ಲಿ ತಾನು ಬಂದು ಹನುಮಂತ ದೇವರ ಎದುರಿನಲ್ಲಿ ಪ್ರತ್ಯಕ್ಷವಾಗಿ ನಿಲ್ತಾನೆ. ಹನುಮ, ನೀನ್ಯಾರೆಂಬುದನ್ನು ನಾನು ಬಲ್ಲೆ, ನಿನ್ನ ಮಹಿಮೆ ನಾನು ಅರಿತಿದ್ದೇನೆ. ಆದ್ದರಿಂದ ಇನ್ನು ಮುಂದೆ ಯಾರು ನಿನ್ನನ್ನು ಉಪಾಸನೆ ಮಾಡ್ತಾರೆ, ಯಾರು ನಿನ್ನ ಧ್ಯಾನ ಮಾಡ್ತಾರೆ, ಅವರ ಚಿಂತನೆಗೆ ನಾನು ಹೋಗೋದಿಲ್ಲ. ಅಂದ ಮೇಲೆ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ನಿನಗೆ ಪೂಜೆ ಆಗಲಿ. ನನ್ನ ಭಕ್ತರು ನನಗೂ ಪೂಜೆ ಮಾಡ್ತಾರಾದ್ದರಿಂದ ನಿನ್ನ ಪೂಜೆ ನನಗೆ ಸೇರಿದಂತೆ, ನನ್ನ ಪೂಜೆ ನಿನಗೆ ಸೇರಿದಂತೆ ಅಂತ ಹೇಳಿ ಹನುಮದೇವರನ್ನು ಕೊಂಡಾಡಿ ಭಗವಂತನಾಗಿರ್ತಕ್ಕಂಥ ಶನೀಶ್ವರ ಸ್ವಾಮಿ ತಾನು ತೆರಳಿದ್ದಾನಂತೆ. ಹೀಗೆ ಭಗವಂತನ ವಿಚಾರ ನಾನಾ ರೀತಿಯಾಗಿ ಹೇಳ್ತಾ ಹೋದರೆ ಸಮುದ್ರದ ಅಲೆಗಳಂತೆ ಆ ಶನೀಶ್ವರ ಸ್ವಾಮಿಯ ವಿಚಾರವನ್ನು ನಾವು ಹೇಳಬಹುದು. ಜಯ 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 ಶನಿದೇವಾ, ನಮೋ ನಮೋ ಜಯ ಶನಿದೇವಾ. ಜಯ 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 ಶನಿದೇವಾ, ನಮೋ ನಮೋ ಜಯ ಶನಿದೇವಾ. ರವಿಸುತ ಛಾಯಾ ಪುತ್ರ, ರವಿಸುತ ಛಾಯಾ ಪುತ್ರ, ನೀಲ ಶರೀರ ನಿಗಮಾಕಾರ. ಹರ ವಿಷ್ಣು ಬ್ರಹ್ಮಾದಿಗಳಿಗೆ, ಹರ ವಿಷ್ಣು ಬ್ರಹ್ಮಾದಿಗಳಿಗೆ ನಿನ್ನ ಮಹಿಮೆಯ ತೋರಿದೆ ದೇವ. ಜಯ 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 ಶನಿದೇವ. ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ, ನಮಾಮಿ ಶನೈಶ್ಚರಂ. ಓಂ ಶನೀಶ್ಚರಾಯ ನಮಃ, ಓಂ ಶನೀಶ್ಚರಾಯ ನಮಃ, ಓಂ ಶನೀಶ್ಚರಾಯ ನಮಃ, ಓಂ ಶನೀಶ್ಚರಾಯ ನಮಃ. ಶನಿ ಭಗವಾನ ಕೀ ಜೈ. ಇನ್ನು 8ನೇ ಗ್ರಹ, ಆ 8ನೇ ಗ್ರಹದ ವಿಚಾರವನ್ನು ವಿಮರ್ಶೆ ಮಾಡೋಣ. ಅರ್ಧಕಾಯ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ರಾಹು ಪ್ರಣಮಾಮ್ಯಹಂ, ರಾಹು ಪ್ರಣಮಾಮ್ಯಹಂ, ಪ್ರಣಮಾಮ್ಯಹಂ. ಅರ್ಧಕಾಯ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ರಾಹು ಪ್ರಣಮಾಮ್ಯಹಂ, ಪ್ರಣಮಾಮ್ಯಹಂ. ಈ 8ನೇ ಗ್ರಹ, ಇವನ ತಂದೆ ವಿಪ್ರಚಿತ್ತ, ತಾಯಿ ಸಿಂಹಿಕೆ. ವಿಪ್ರಚಿತ್ತ ಯಾರ ಮಗ? ಕಾಶ್ಯಪ ಮುನಿಯ ಮಗ. ತಾಯಿ ಸಿಂಹಿಕೆ, ದಕ್ಷನ ಮಗಳು. ಹೆಂಡತಿ ಚಿತ್ರಲೇಖ.
ಈತನಿಗೆ ಮಕ್ಕಳಿಲ್ಲ, ಫೈಟಿನ್ಯಸ್ಯ ಗೋತ್ರ. ಈ ಗ್ರಹ ಎಲ್ಲ ರಾಶಿಯಲ್ಲೂ ಸಂಚಾರ ಮಾಡ್ತಕ್ಕಂಥವ್ರು. ಇವರ ರಥಕ್ಕೆ ಹುಲಿ ವಾಹನ, ನೈವೇದ್ಯ ಉದ್ದು, ಸಮಿತ್ತು ಗರಿಕೆ ಹುಲ್ಲು. ಗರಿಕೆ ಹುಲ್ಲು ಅಂದಾಗ ಮಹಾಗಣಪತಿಯ ಚೌತಿ ದಿನ ಬಂದಾಗ ಗಣಪತಿ ವಿಗ್ರಹಗಳು ದೊರೆಯೋದೇ ಇಲ್ಲ. ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿ ವಿಗ್ರಹ ನಮಗೆ ಸಿಗೋಲ್ಲ. ಆಗ ಗಣಪತಿ ಇಲ್ವಲ್ಲ ಅಂತ ನಾವು ಯಾರು ಚಿಂತೆ ಮಾಡಬೇಕಾಗಿಲ್ಲ. ಆ ಒಂದು ಮಣ್ಣು ಉಂಡೆಯನ್ನು ತಂದು ಅದಕ್ಕೆ ಗರಿಕೆ ಹುಲ್ಲನ್ನು ಸಿಕ್ಕಿಸಿ ಅದನ್ನೇ ಮಹಾಗಣಪನೆಂದು ಪೂಜೆ ಮಾಡ್ತಾರೆ ನೋಡಿ. ಆದ್ದರಿಂದ ಆ ಗರಿಕೆ ಹುಲ್ಲಿನಲ್ಲಿ ವಾಸವಾಗಿರ್ತಾನೆ. ಬರ್ಬರ್ ದೇಶಾಧಿಪತಿ, 9 ಬಣ್ಣ, ನವರತ್ನದಲ್ಲಿ ಗೋಮೇಧಿಕ, ಖಡ್ಗ, ಖೇಟಕ, ಶೂಲ, ಅರ್ಧ ಶರೀರ. ಈತನ ಒಲುಮೆಯಾದರೆ ಭೋಗಕಾರಕ ಅಂತ ಕರೀತಾರೆ. ಮನುಷ್ಯನಿಗೆ ಎಲ್ಲ ಭೋಗ ವಸ್ತುಗಳನ್ನು ಕೊಡ್ತಕ್ಕಂಥವನು ಅಂದರೆ ಈ ಗ್ರಹ. ಏನು ಮಾಡೋದ್ರಿ, ನಾನೇನೇ ದುಡಿದ್ರೂ ಕೂಡ ನನಗೆ ಯೋಗಾನೂ ಇಲ್ಲ, ಭೋಗಾನೂ ಇಲ್ಲ ನೋಡಿ, ಬರೀ ರೋಗವೇ ಹೆಚ್ಚು ಅಂತಾರೆ. ಆದರೆ ಈತನ ಒಲುಮೆ ಪ್ರಾಪ್ತಿಯಾದರೆ ಆ ಭೋಗ ಯೋಗ ಎಲ್ಲವೂ ಕೂಡಿ ಬರುತ್ತೆ. ಆದ್ದರಿಂದ ಈತ ಸಾಮಾನ್ಯನಲ್ಲ. ಒಂದು ಸಾರಿ ಸಮುದ್ರ ಮಥನ ಕಾಲದಲ್ಲಿ ಯಾವ ದೇವದಾನವರು ಮಂದರ ಪರ್ವತವನ್ನೇ ತಾವು ಸ್ತಂಭವಾಗಿಟ್ಟು 1000 ನಾಲಿಗೆ ಉಳತಕ್ಕಂಥ ಆದಿಶೇಷನನ್ನು ಹಗ್ಗವನ್ನಾಗಿ ಮಾಡಿ, ಒಂದು ಕಡೆ ದಾನವರು, ಒಂದು ಕಡೆ ದೇವತೆಗಳು ಆ ಸಮುದ್ರ ಮಥನ ಮಾಡುವ ಕಾಲದಲ್ಲಿ ಆ ಯಾವ ಕಾಮಧೇನು, ಕಲ್ಪವೃಕ್ಷ, ಐರಾವತ ಎಲ್ಲವೂ ಬರ್ತಾ ಇದೆ. ಎಲ್ಲವೂ ಬರುವಾಗ ಕಡೆಗೆ ಅಮೃತ ಬರ್ತಾ ಇದೆ. ಆಗ ಮಾಯಾವಿಯಾದ ಹರಿ ತಾನು ಜಗನ್ಮೋಹಿನಿ ರೂಪದಿಂದ ಆ ಅಮೃತವನ್ನು ತಾನು ಪಡೆದು ದಾನವರಿಗೆ ತನ್ನ ರೂಪನ್ನು ತೋರಿ ದೇವತೆಗಳಿಗೆ ಅಮೃತವನ್ನು ಹಂಚ್ತಾ ಇದ್ದಾನೆ. ಹೇಗಿದೆ ಭಗವಂತನ ರೂಪ ಅಂದರೆ, ಆ ದಾನವರೆಲ್ಲ ಮೋಹಿನಿಯನ್ನು ಕರೀತಾರೆ, ಬಾರೇ ನೀ ಚೆಲುವೆ, ನಿನ್ನೊಲವು ನಲವು ಮಕರಂದ, ನಿನ್ನಂದ ಚಂದಮನ ಕಂದ, ಬಾರೇ ನೀ ಚೆಲುವೆ. ಮೇಘಮಾಲೆಯೇ ಮುಂಗುರುಳು, ಕಮಲ ಸಂಮೋದ ತೀವೆನಲು. ಮೇಘಮಾಲೆಯೇ ಮುಂಗುರುಳು, ಕಮಲ ಸಂಮೋದ ತೀವೆನಲು. ನಿನ್ನ ವಾಹನ ಗಿರಿಸಾಲು, ನಿನ್ನ ವಾಹನ ಗಿರಿಸಾಲು. ಸುಹಾಸಿನಿ ನೀರೇ ಸುಮೋದವ ತೋರೆ, ವನರಾಣಿ ಕಲವಾಣಿ ಚಿಂತಾಮಣಿ. ಬಾರೇ ನೀ ಚೆಲುವೆ, ನಿನ್ನೊಲವು ನಲವು ಮಕರಂದ, ನಿನ್ನಂದ ಚಂದ ಮಕರಂದ, ಬಾರೇ ನೀ ಚೆಲುವೆ. ಈ ರಾಹು ಎಂಬ ಗ್ರಹ ಆ ಮೋಹಿನಿಯ ಸೌಂದರ್ಯವನ್ನು ನೋಡುತ್ತಿರುವಾಗ ಯಾವ ಮಾಯಾವಿಯಾದ ಮೋಹಿನಿ ದೇವತೆಗಳಿಗೆ ಅಮೃತವನ್ನು ಹಂಚುತ್ತಾ ದಾನವರಿಗೆ ತನ್ನ ಸೌಂದರ್ಯವನ್ನು ತೋರಿ ಮೋಹನಾಸ್ತ್ರವನ್ನು ಬೀರಿದ್ದಾಳೆ. ಆಗ ಇದನ್ನರಿತ ಯಾವ ರಾಹು ಕಾಮರೂಪನ್ನು ಬಲ್ಲವನಾದ್ರಿಂದ ದೇವತೆಗಳ ಗುಂಪಿನಲ್ಲಿ ತಾನು ದೇವತೆಗಳಂತೆ ವೇಷವನ್ನು ಧರಿಸಿಕೊಂಡು ಕೂತ್ಕೊಳ್ತಾರೆ. ಇದನ್ನು ಸೂರ್ಯಚಂದ್ರರು ನೋಡ್ತಾರೆ. ನೋಡಿ ಭಗವಂತನಾದ ಯಾವ ಹರಿಗೆ ಮೊರೆಯಿಟ್ಟಾಗ ಭಗವಂತನಾದ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರವನ್ನು ಭರ್ರನೆ ಬಿಡ್ತಾನೆ. ಆ ಚಕ್ರ ಸರ್ರನೆ ಬಂದು ರಾಹು ಅವನ ತಲೆಯನ್ನು ಕತ್ತರಿಸಬೇಕು. ಅಷ್ಟರೊಳಗಾಗಿ ಅಮೃತ ಅವನ ಕರದಲ್ಲಿರುತ್ತೆ. ಅದನ್ನು ಅಮೃತಪಾನ ಮಾಡಿಬಿಡ್ತಾನೆ. ಅಮೃತಪಾನ ಮಾಡಿದ್ದರಿಂದ ಆ ಸುದರ್ಶನ ಚಕ್ರ ಅವನ ತಲೆಯನ್ನು ದೇಹವನ್ನು ಬೇರ್ಪಡಿಸುತ್ತೆ. ತಲೆಯಲ್ಲೂ ಪ್ರಾಣ, ದೇಹದಲ್ಲೂ ಪ್ರಾಣ ಉಳಿದು ಹೋಗುತ್ತೆ. ಆಗ ಭಗವಂತ ಹೇಳ್ತಾನೆ, 7 ಗ್ರಹಗಳಿದ್ದರು, ಇಂದಿನಿಂದ ನೀವು ಗ್ರಹಮಂಡಲಗಳಲ್ಲಿ ಸೇರಿ 9 ಗ್ರಹಗಳಾಗಿ ನವಗ್ರಹಗಳು ಎಂಬುದಾಗಿ ಹೆಸರನ್ನು ಹೊತ್ತು ನೀವು ಮನುಷ್ಯರ ಎಲ್ಲ ರಾಶಿಯಲ್ಲೂ ಸಂಚಾರ ಮಾಡಿ ಅಂತ ಭಗವಂತ ತಾನು ಹೇಳಿದ ಮೇಲೆ ಆಗ
ಈ ಸೂರ್ಯ ಚಂದ್ರರು ನಮ್ಮನ್ನು ತೋರಿದ್ದಾರಾದ ಕಾರಣ ಇವರನ್ನು ಸುಮ್ಮನೆ ಬಿಡಬಾರದು ಅಂತ ಹೇಳಿ ಯುಗ ಮರಳಿದರೂ ಸಹ ಯುಗ ಯುಗಾಂತರದಲ್ಲಿ ಸೂರ್ಯ ಚಂದ್ರರನ್ನು ಗ್ರಹಣ ರೂಪದಲ್ಲಿ ಇಂದಿಗೂ ಕಾಡುತ್ತಿದ್ದಾರೆ. ಮನುಷ್ಯನಿಗೆ ರಾಹುದಶೆ ಬಂದರೆ ಮನುಷ್ಯ ತಾನು ಬಲಶಾಲಿ ಆಗ್ತಾನೆ, ಶತ್ರುಗಳನ್ನು ನಾಶ ಮಾಡತಕ್ಕಂಥವನಾಗ್ತಾನೆ, ಏಕಚಕ್ರಾಧಿಪತ್ಯವನ್ನು ಅನುಭವಿಸ್ತಾನಾದ್ರಿಂದ ಇಂಥ ಯಾವ 8ನೇ ಗ್ರಹದ ವಿಚಾರ ಹೇಳಿ ಇನ್ನು 9ನೇ ಗ್ರಹದ ವಿಚಾರಕ್ಕೆ ಬರೋಣ. ಪಲಾಶ ಪುಷ್ಪ ಸಂಕಾಶಂ ತಾರಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತು ಪ್ರಣಮಾಮ್ಯಹಂ. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತು ಪ್ರಣಮಾಮ್ಯಹಂ. ತಂದೆ ವಿಪ್ರಚಿತ್ತ, ತಾಯಿ ಸಿಂಹಿಕೆ, ಹೆಂಡತಿ ಚಿತ್ರವರ್ಣ, ಎಲ್ಲ ರಾಶಿಯಲ್ಲೂ ಸಂಚಾರ ಮಾಡ್ತಾನೆ. ಗೋತ್ರ ಜೈಮುನಿ ಗೋತ್ರ, ವಾಹನ ಪಕ್ಷಿ, ನವಧಾನ್ಯದಲ್ಲಿ ಉರುಳಿಯ ಕಾಲು, 9 ಮಿಶ್ರಿತವಾದ ಬಣ್ಣ, ನೈವೇದ್ಯ ಜೀರಿಗೆ ಅನ್ನ, ನವರತ್ನದಲ್ಲಿ ವೈಡೂರ್ಯ, ಸಮಿತ್ತು ದರ್ಬೆ, ಮಧ್ಯದೇಶಾಧಿಪತಿ, ಧ್ವಜ ಖಡ್ಗ ಗುಡಾಣಿಯನ್ನು ಹಿಡಿದು ಚತುರ್ಭುಜಗಿಂದೊಡಗೂಡಿದವನು. ಈತ ಜ್ಞಾನಕಾರಕ. ಈ ರಾಹು ಮನುಷ್ಯನಿಗೆ ಜ್ಞಾನ ಸಂಪದವನ್ನು ಕೊಡತಕ್ಕಂಥವನು. ಮನುಷ್ಯನಿಗೆ ಏನೇ ಇದ್ದಾಗಿ ಕೂಡ ಜ್ಞಾನವಿಲ್ಲ ಅಂದರೆ ಏನು ಪ್ರಯೋಜನಕ್ಕೆ ಮನುಷ್ಯ ಬರೋದಿಲ್ವಾದ್ರಿಂದ ಆ ಜ್ಞಾನವನ್ನು ಕೊಡ್ತಕ್ಕಂಥವನು ಈ ಗ್ರಹ. ಈತ ಮನುಷ್ಯರಿಗೇನಾದರೂ ಮುನಿದರೆ ಯಾರಿಗೆ ಈ ರಾಹು ತಾನು ಬೆನ್ನೇರ್ತಾನೋ ಅವರು ನೆರಳನ್ನು ನೋಡಿದರೂ ಭಯಪಡ್ತಾರೆ, ನೆರಳನ್ನು ನೋಡಿದ್ರು ಭಯಪಡ್ತಾರೆ, ಶಬ್ದ ಕೇಳಿದ್ರು ಭಯಪಡ್ತಾರೆ. ಆದ್ದರಿಂದ ಭಯಗ್ರಸ್ತನಾಗಿರ್ತಕ್ಕಂಥ ಈತ ಭಯೋತ್ಪಾದಕರನ್ನು ಭಯವನ್ನು ಉಂಟು ಮಾಡತಕ್ಕಂಥವನು. ಈ ಭಗವಂತನನ್ನು ನಾವು ಎಡೆಬಿಡದೆ ಆ ಸ್ವಾಮಿಯ ಸೇವೆಯನ್ನು ಮಾಡಿದ್ದೇ ಆದರೆ ಭಗವಂತ ನಮಗೆ ಎಲ್ಲ ರೀತಿಯ ಸುಖ ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥ 9ನೇ ಗ್ರಹದ ವಿಚಾರ. ಇದು ನವಗ್ರಹಗಳ ವಿಚಾರ. ಸಾಮಾನ್ಯವಾಗಿ ನಾವು ಗ್ರಹದೇವತೆಗಳನ್ನು ಪ್ರದಕ್ಷಿಣೆ ಮಾಡ್ತೇವೆ, ಆದರೆ ಈ ನವಗ್ರಹಗಳ ವಿಚಾರವನ್ನು ಯಾರು ಕುಲಂಕುಷವಾಗಿ ಇದುವರೆಗೂ ಕೂಡ ಆ ಗ್ರಹಗಳ ವಿಚಾರವನ್ನು ತಿಳಿಯಲಿಕ್ಕಾಗಿ ಬಹಳ ಜನ ಅಪೇಕ್ಷೆ ಪಡಲಿಲ್ಲ. ಶನಿ ಭಗವಂತನ ವಿಚಾರವನ್ನು ಮಾತ್ರ ಕೇಳ್ತಾರೆ ವಿನಃ ಈ ಒಂದೊಂದು ಗ್ರಹ ಮನುಷ್ಯನ ಜನ್ಮರಾಶಿಯಲ್ಲಿ ಬಂದು ಯಾವ ಯಾವ ಫಲಗಳನ್ನು ಕೊಡ್ತಾರೆ, ಇವರಿಂದ ಯಾವ ದೇಶಕ್ಕೆ ಮತ್ತು ನಮ್ಮ ಮನುಷ್ಯರಿಗೆ ಯಾವ ರೀತಿಯಾದ ಉಪಕಾರಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಈ ಗ್ರಹಗಳ ವರ್ಣನೆಯಿಂದ ನವಗ್ರಹ ಮಹಿಮಾ ಅಂತಕ್ಕಂಥ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ನವಗ್ರಹ ದೇವತೆಗಳನ್ನು ಪ್ರದಕ್ಷಿಣೆ ಮಾಡುವಾಗ ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾರೆ, ಆದರೆ ದೊಡ್ಡವರು ಹೇಳ್ತಾರೆ, ಚಿತ್ತವಿಲ್ಲದೆ ತಾ ಗುಡಿಯ ಸುತ್ತಿದೊಡೆ ಎತ್ತು ಗಾಣವ ಸುತ್ತಿದಂತೆ ಕಣ ಸರ್ವಜ್ಞ. ಮನಸ್ಸು ಸ್ವಾಧೀನమైన ಘನುನಿಕೆ ಮಣಿಮಂತ್ರ ತಂತ್ರಮೇಲ ಅಂದರು ತ್ಯಾಗರಾಜ ಸ್ವಾಮಿಗಳು. ಯಾವುದೇ ಒಂದು ವ್ರತವನ್ನು, ಯಾವುದೇ ಒಂದು ದೇವರನ್ನು ನಾವು ನೆನೆಯಬೇಕಾದರೆ, ಆ ಭಗವಂತನ ಕರುಣೆ ನಮಗೆ ಪ್ರಾಪ್ತಿಯಾಗಬೇಕಾದರೆ ಶುದ್ಧವಾದ ಮನಸ್ಸಿರಬೇಕು. ಯಾರು ಈ ನವಗ್ರಹಾದಿ ದೇವತೆಗಳ ವಿಚಾರವನ್ನು ಕೇಳ್ತಾರೋ ಅವರಿಗೆ ಎಲ್ಲ ದುರ್ದೋಷಗಳು ಪರಿಹಾರವಾಗಿ ಅವರಿಗೆ ಶುಭವನ್ನು ಯಶಸ್ಸನ್ನು ಕೊಡ್ತಕ್ಕಂಥದ್ದಾಗಲಿ ಅಂಥೇಳಿ ಈ ನವಗ್ರಹ ಮಹಿಮಾ ಅಂತಕ್ಕಂಥ ಕಥೆಗೆ ನಾವೀಗ ಮಂಗಳ ಹಾಡೋಣ. ರಾಜೀವ ನಯನ ತ್ಯಾಗ ರಾಜಾದಿ ವಿನುತಮೈನ ನೀನಾಮ ರೂಪಮುಲಗು ನಿತ್ಯ ಜಯ ಮಂಗಳಂ ಮಂಗಳಂ.